ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋಸ್ ಆಫ್ ಟೈಮ್ ಟ್ರಾವೆಲರ್. ಮೊನ್ನೆ ತಾನೇ ಪುಷ್ಪಗಿರಿ ಟ್ರೆಕ್ಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಬಹಳಷ್ಟು ಜನ ಅದನ್ನ ಇಷ್ಟಪಟ್ಟಿದ್ದೀರಾ, ಬಹಳಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ದೀರಾ, ಬಹಳಷ್ಟು ಜನ ಅದು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಎವ್ರಿವನ್. ಮೀನ್ ವೈಲ್ ನಮ್ಮ ನ್ಯೂ ಇಯರ್ ಆಯಿತು, ನ್ಯೂ ಇಯರ್ ಸೆಲಿಬ್ರೇಷನ್ ಆಯಿತು. ಈ ಟ್ರೆಕ್ಕಿಂಗ್ ಎಲ್ಲ ಆದಮೇಲೆ ಬಾಡಿ ಸ್ವಲ್ಪ ಏನಾಗಿರ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ವೀಕ್ ಆಗಿರ್ತದೆ. ಕಾಲು ನೋವು, ಕೈ ನೋವು ಎಲ್ಲ ಶುರುವಾಗಿರ್ತದೆ. ಅದಕ್ಕೆ ಬೆಸ್ಟ್ ವೇ ಟು ಹೀಲ್ ಈಸ್ ಟು ರೆಸ್ಟ್ ಯುವರ್ ಬಾಡಿ. ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಯು ಹ್ಯಾವ್ ಟು ಹ್ಯಾವ್ ಸಮ್ ಗುಡ್ ಫುಡ್, ಡ್ರಿಂಕ್ಸ್ ಆ್ಯಂಡ್ ಯು ಹ್ಯಾವ್ ಟು ವಾಚ್ ದ ಮೂವೀಸ್. ನಂದು ಹೇಳ್ತಾ ಇದ್ದೀನಿ ಪರ್ಸ್ನಲ್ ಆಗಿ, ನಾನು ರಿಲ್ಯಾಕ್ಸ್ ಆಗೋದು ಮೂವಿ ನೋಡ್ಕೊಂಡಷ್ಟೆ. ಸೊ ಮೂವಿಯನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಐ ಗಾಟ್ ಅ ವೆರಿ ಗುಡ್ ಮೂವಿ ದಟ್ ಈಸ್ ಎಕೋ ಅಂತ ಹೇಳಿ. ಒರಿಜಿನಲಿ ಮೇಡ್ ಇನ್ ಮಲಯಾಳಂ, ಬಟ್ ಇಟ್ ಈಸ್ ಅವೈಲಬಲ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇನ್ OTT ಪ್ಲಾಟ್ಫಾರ್ಮ್. ಕನ್ನಡದಲ್ಲೇ ಅವೈಲಬಲ್ ಇದೆ. ಯು ಕ್ಯಾನ್ ವಾಚ್ ಇನ್ ಕನ್ನಡ. ಓಕೆ, ಸೊ ಬ್ಯೂಟಿಫುಲ್ ಆದಂತಹ ಮೂವಿ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮಗೆ ಅದನ್ನು ಸಜೆಷನ್ ಮಾಡ್ತೀನಿ ವೈ ಯು ಹ್ಯಾವ್ ಟು ವಾಚ್ ದಟ್ ಮೂವಿ ಅಂತ ಹೇಳಿ. ಫಸ್ಟ್ ಆಫ್ ಆಲ್, ದ ಬ್ಯಾಕ್ ಡ್ರಾಪ್ಸ್ ಆಫ್ ದ ಮೂವಿ ಇಸ್ ಬ್ರಹ್ಮಗಿರಿ. ಡೈರೆಕ್ಟ್ಲಿ ನನಗೆ ಅದು ರಿಲೇಟ್ ಆಯಿತು. ಯಾಕಂತಂದ್ರೆ ನಾನು ಪುಷ್ಪಗಿರಿ ಆಗ್ತಾನೆ ಮುಗಿಸ್ಕೊಂಡು ಬಂದಿದ್ದೆ. ಪುಷ್ಪಗಿರಿ ಬಂದು ಬ್ರಹ್ಮಗಿರಿ ರೇಂಜಸ್ ಅಲ್ಲಿ ಬರುವಂತಹ ಒಂದು ಪೀಕ್. ಬ್ರಹ್ಮಗಿರಿ ಹಿಲ್ಸ್ ಅಂತ ಹೇಳ್ಬೇಕಾದ್ರೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, 2 ಬ್ರಹ್ಮಗಿರಿ ಇದೆ. ಒಂದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಬರ್ತದೆ, ಗೋದಾವರಿ ಒರಿಜಿನ್ ಆಗುವಂತಹ ಮೌಂಟೇನ್ ರೇಂಜಸ್. ಇನ್ನೊಂದು ಕರ್ನಾಟಕದಲ್ಲಿ ಬರುವಂತಹ ಬ್ರಹ್ಮಗಿರಿ. ಇಲ್ಲಿ ಇರ್ಪು ಫಾಲ್ಸ್ ಇದೆ, ಮತ್ತು ನಮ್ಮ ಕಾವೇರಿ ಒರಿಜಿನ್ ಆಗುವಂತಹ ಒಂದು ಹಿಲ್ಸ್. ನಮ್ಮ ಪುಷ್ಪಗಿರಿ, ತಡಿಯಂಡಮೋಳು ಇದೆಲ್ಲ ಬರೋದು ವೆಸ್ಟರ್ನ್ ಘಾಟ್ಸ್ ನಲ್ಲಿ ಬರೋದು. ಈ ಒಂದು ಮೌಂಟೇನ್ ರೇಂಜಸ್ಗೆ ನಾವು ಬ್ರಹ್ಮಗಿರಿ ಅಂತ ಹೇಳ್ತೇವೆ. ಸೊ ಈ ಬ್ರಹ್ಮಗಿರಿ ಹಿಲ್ಸ್ ಅನ್ನ ಬ್ಯಾಕ್ ಡ್ರಾಪ್ಸ್ ಆಗಿ ಇಟ್ಕೊಂಡು ತಯಾರಾದಂತಹ ಒಂದು ಮೂವಿ ಎಕೋ ಅಂತ ಹೇಳಿ. ಸೊ ಎಕೋ ಮೀನಿಂಗ್ ಅನ್ನ ನಾವು ಹುಡ್ಕೊಂಡೋದ್ರೆ ಅದು ಸಾಂಸ್ಕ್ರಿಟ್ ನಲ್ಲಿ ಸಿಂಗಲ್ ಅಂತ ಬರ್ತದೆ, ಮತ್ತೆ ಎಕೋ ಸಿಸ್ಟಮ್ ಇದು ಬರ್ತದೆ. ಸೊ ಎಕೋ ಅದು ಸ್ಪೆಲ್ಲಿಂಗೇ EKO ಅಂತ ಹೇಳಿ. ರಿಯಲ್ ಆದಂತಹ ಎಕೋ ಸ್ಪೆಲ್ಲಿಂಗ್ ಅಲ್ಲ, ಬಟ್ ಇಟ್ ಈಸ್ EKO ಅಂತ ಹೇಳಿ. ಪ್ರತಿಧ್ವನಿ ಅಂತಲೂ ಆಗ್ಬೋದು. ಸೊ ವಾಟ್ ಎವರ್ ಇಟ್ ಮೇ ಬಿ. ಮೂವಿಗೆ ಬರ್ತೀನಿ. ಫಸ್ಟ್ ಆಫ್ ಆಲ್, ಇಟ್ ಈಸ್ ಅ ಇಂಟರ್ನ್ಯಾಷನಲ್ ಸ್ಟಫ್ ಗೈಸ್. ಇಂಟರ್ನ್ಯಾಷನಲ್ ಸ್ಟಫ್ ಮೂವಿ. ಕೇವಲ 5 ಕೋಟಿ ಬಜೆಟ್ನಲ್ಲಿ ತಯಾರಾದಂತಹ ಮೂವಿ ಇವತ್ತಿಗೆ ಅದು 50 ಕೋಟಿಯನ್ನು ಸಂಪಾದನೆ ಮಾಡಿದೆ. ಬ್ಯೂಟಿಫುಲ್, ಒಂದು ಬ್ಯೂಟಿಫುಲ್ ಆದಂತಹ ಮೂವಿ. ಕ್ರಾಫ್ಟ್ ಮಾಡೋಕ್ಕೆ ಗೊತ್ತಿದ್ರೆ, ಅದರ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಅದರ ಸ್ಟೋರಿ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಇದೆಲ್ಲ ಬ್ಲೆಂಡ್ ಆಗ್ಬಿಟ್ರೆ ಗೈಸ್, ಇಟ್ ವಿಲ್ ಬಿ ಎ ಬ್ಯೂಟಿಫುಲ್ ಟ್ರೀಟ್ ಫಾರ್ ದ ಐಸ್ ಆ್ಯಂಡ್ ಮೈಂಡ್ ಆಲ್ಸೋ. ಸೊ ಈ ಮೂವಿಗೆ ಬರೋದಾದ್ರೆ, ಕೆಲವು ಕ್ಯಾರೆಕ್ಟರ್ಸ್ ಅನ್ನ ಯೂಸ್ ಮಾಡಿಕೊಂಡು ತಯಾರಾದಂತಹ ಒಂದು ಮೂವಿ. ಇದರಲ್ಲಿ ಬ್ರಹ್ಮಗಿರಿ ಬ್ಯಾಕ್ ಡ್ರಾಪ್ಸ್ ಇದೆ. ಕುರಿಯಚ್ಚನ್ ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಹುಡ್ಕೊಂಡು ಹೋಗುವಂತಹ ಜನರು, ಬಹಳಷ್ಟು ಜನ ಕುರಿಯಚ್ಚನ್ ಅನ್ನೋನು ಮಿಸ್ ಆಗಿರ್ತಾನೆ, ಅವನನ್ನ ಹುಡುಕ್ತಾ ಇರ್ತಾರೆ. ಇದೇ ಸ್ಟೋರಿ. ವೈ ದೇ ಆರ್ ಸರ್ಚಿಂಗ್ ದಿಸ್ ಗೈ. ಇವನೊಬ್ಬ ಡಾಗ್ ಬ್ರೀಡರ್. ಇಲ್ಲಿ ಒಂದು ಮಲೇಷಿಯನ್ ಕನೆಕ್ಷನ್ ಅನ್ನ ತೋರಿಸ್ತಾರೆ. ಇಂಡಿಯಾ ಮಲೇಷಿಯಾ ಕನೆಕ್ಷನ್. ಮತ್ತೆ ಇದರಲ್ಲಿ ಯಾವ ಕಾಲಘಟ್ಟದಲ್ಲಿ ನಡೀತಾ ಇರುವಂತಹ ಸ್ಟೋರಿ ಅಂತ ಹೇಳಿ ಇದರಲ್ಲಿ ನಿಜವಾಗ್ಲೂ ಅವರು ಹೇಳಿಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಆನ್ 80s ಅಂತ. ಸೊ 80s ನಲ್ಲಿ ನಡೀತಾ ಇರುವಂತಹ ಸ್ಟೋರಿ ಅಂತ ನಾವು ಅನ್ಕೋಬೇಕು. ಬಿಕಾಸ್ ಅದರಲ್ಲಿ ಬರುವಂತಹ ಪ್ರಾಪರ್ಟೀಸ್, ಲಾರಿ, ವೆಹಿಕಲ್ಸ್, ಅವರ ಡ್ರೆಸ್ಸಿಂಗ್ ಸ್ಟೈಲ್ಸು, ಮತ್ತೆ ಮೊಬೈಲ್ ಇಲ್ಲದೆ ಇರುವಂತಹ ಜಮಾನ, ಅಂಗಡಿ, ಇವನ್ನೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಟ್ರೂಲಿ ಇಟ್ ಈಸ್ 70s ಅಂತ ಹೇಳಿ. ಮಲೇಷಿಯನ್ ಕನೆಕ್ಷನ್ ಹೇಳಿದೆ. ಮಲೇಷಿಯನ್ ಆಕ್ಟ್ರೆಸ್ ಇದ್ದಾರೆ, ಬ್ಯೂಟಿಫುಲಿ ಡನ್. ಸಖತ್ತಾಗಿ ಅವರು ಅದನ್ನ ಮಾಡಿದ್ದಾರೆ. ಒಂದು ಮಲೇಷಿಯನ್ ಲೇಡಿ, ಹೆಸರು ಪ್ರೊನೌನ್ಸಿಯೇಷನ್ ಗೊತ್ತಾಗ್ತಾ ಇಲ್ಲ, ಹೌ ಟು ಪ್ರೊನೌನ್ಸ್ ಇಟ್ ಅಂತ ಹೇಳಿ. ಯು ಕ್ಯಾನ್ ವಾಚ್ ದಟ್ ಮೂವಿ. ಅವರ ಯಂಗರ್ ವರ್ಷನ್ ತೋರಿಸಿದ್ದಾರೆ, ಅವರ ಓಲ್ಡರ್ ವರ್ಷನ್ ತೋರಿಸಿದ್ದಾರೆ. ಯಂಗರ್ ಒನ್ ಈಸ್ ಸೋ ಬ್ಯೂಟಿಫುಲ್. ಎಲ್ಡರ್ ಒನ್ ಥ್ರೂ ಔಟ್ ದ ಮೂವಿ ಅವರನ್ನ ನೋಡ್ಬೋದು. ಆ ಓಲ್ಡ್ ಲೇಡಿ ಪಾತ್ರವನ್ನ ಮಾಡಿದ್ದಾರೆ. ಕುರಿಯಚ್ಚನ್ ಅನ್ನುವರ ವೈಫ್ ಆಗಿ ಪಾತ್ರವನ್ನ ಮಾಡಿದ್ದಾರೆ. ಈ ಮೂವಿ ಸ್ಟಾರ್ಟ್ ಆಗುವಾಗಲೇ ನಮಗೆ ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ಅಂತ ಗೊತ್ತಾಗ್ತದೆ. ಇದ್ರ ಜಾನ್ರೆ ಬಂದು ಮಿಸ್ಟ್ರಿ ಥ್ರಿಲ್ಲರ್ ಅಡ್ವೆಂಚರ್ ಮೂವಿ. ಇಟ್ ಇಸ್ ಅ ಸ್ಲೋ ಬರ್ನ್ ಮೂವಿ. ಸ್ಲೋ ಬರ್ನ್ ಮೂವಿಗಳನ್ನ ಎಂಜಾಯ್ ಮಾಡೋರಿಗೆ ಮಾತ್ರ ಈ ಮೂವಿಯನ್ನ ನಾನು ಸ್ಟ್ರಾಂಗ್ಲಿ ಸಜೆಸ್ಟ್ ಮಾಡ್ತೀನಿ. ಇಲ್ಲ ಅಂತದ್ದವ್ರಿಗೆ ಬೋರ್ ಆಗ್ಬೋದು. ಇದು ನಿಧಾನಕ್ಕೆ ಸಾಗುವಂತಹ ಮೂವಿ. ಮಿಸ್ಟ್ರಿ ಥ್ರಿಲ್ಲರ್ ಎಂಜಾಯ್ ಮಾಡೋರು ಡೆಫಿನೆಟ್ಲಿ ಯು ಹ್ಯಾವ್ ಟು ವಾಚ್ ದಿಸ್ ಎಕೋ ಮೂವಿ. ನನಗಂತೂ ಡೈರೆಕ್ಟ್ಲಿ ಅದು ಕನೆಕ್ಟ್ ಆಗಿರೋದ್ರಿಂದ, ನನಗೆ ಪರ್ಸ್ನಲಿ ಈ ರೀತಿಯಾದಂತಹ ಫಾರೆಸ್ಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಮೂವಿ ನನಗೆ ಪರ್ಸ್ನಲಿ ಇಷ್ಟ. ಇದರ ಡೈರೆಕ್ಟರ್ ಮತ್ತು ಸ್ಟೋರಿ ರೈಟರ್ ಬಗ್ಗೆ ನಾನು ಆಲ್ರೆಡಿ ಕಿಷ್ಕಿಂದ ಕಾಂಡಮ್ ಅನ್ನುವಂತಹ ಒಂದು ಮೂವಿಯನ್ನ ರಿವ್ಯೂ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ದೀನಿ. ದಿಲ್ಜಿತ್ ಅಯ್ಯತಾನ್ ಮತ್ತು ಬಾಹುಲ್ ರಮೇಶ್ ಅಂತ ಹೇಳಿ.
ಇವರ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಎಲ್ಲಾ ಮೂವಿಯು ಸೂಪರ್ ಹಿಟ್ ಮೂವಿಗಳೇ. ಈ ಒಂದು ಮೂವಿಯು ಸಹ ಕೇವಲ 5 ಕೋಟಿ 50 ಕೋಟಿ ಎರಡು ಡಿಫ್ರೆನ್ಸ್ ನೋಡಿ ಹೇಗಿದೆ ಅಂತ ಹೇಳಿ. ಕೇವಲ 5 ಕೋಟಿಯಿಂದ 50 ಕೋಟಿಗೆ. ಸೊ ಅದರ ಮೂವಿಯ ರೇಂಜ್ ನಾವು ಅರ್ಥ ಮಾಡ್ಕೋಬಹುದು ಯಾವ ರೀತಿ ಅವರು ಆ ಮೂವಿಯನ್ನ ಶೂಟ್ ಮಾಡಿದ್ದಾರೆ ಅಂತ ಹೇಳಿ. ಇದರ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನಾನು ನರೇಟ್ ಮಾಡೋದಿಲ್ಲ. ಇದರಲ್ಲಿ ಮಿನಿಮಲ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಮೇನ್ ಕ್ಯಾರೆಕ್ಟರ್ ಬಂದು ಈ ಒಂದು ಮಲೇಷಿಯನ್ ಲೇಡಿ ಕುರಿಯಚ್ಚನನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಪಿಯೂಸ್ ಅನ್ನುವಂತಹ ಕ್ಯಾರೆಕ್ಟರ್ ಸಂದೀಪ್ ಪ್ರದೀಪ್ ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಎಕ್ಸಲೆಂಟ್ ಆಕ್ಟರ್, ಫ್ಯೂಚರ್ ಇದೆ. ಅವರಂತೂ ಸೂಪರ್ ಆಗಿ ಇದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಬಂದಿರುವಂತ ಎಲ್ಲಾ ಪಾತ್ರಧಾರಿಗಳು ಅದ್ಭುತವಾದಂತ ಆಕ್ಟಿಂಗ್. ದೇ ಆರ್ ಲಿವಿಂಗ್ ಇನ್ ದಟ್ ಕ್ಯಾರೆಕ್ಟರ್ಸ್ ಅಂತ ನಮ್ಗನ್ನಿಸ್ತದೆ. ಈ ಮೇನ್ ಕ್ಯಾರೆಕ್ಟರ್ಸ್ ಜೊತೆಗೆ ಇದರಲ್ಲಿ ಮೇನ್ ಆಗಿ ಹೇಳ್ಬೇಕಾಗಿರೋದು ಡಾಗ್ಸ್ ಅನ್ನ ಬಹಳ ಬ್ಯೂಟಿಫುಲ್ ಆಗಿ ಯೂಸ್ ಮಾಡಿದ್ದಾರೆ. ಮಲೇಷಿಯನ್ ಬ್ರೀಡ್ ಡಾಗ್ಸ್ ಅನ್ನ ತೋರಿಸಿದ್ದಾರೆ. ಆದ್ರೆ ಆಕ್ಚುಲಿ ಅದು ಮಲೇಷಿಯನ್ ಬ್ರೀಡಾ ಅಥವಾ ಇಂಡಿಯನ್ ಬ್ರೀಡ್ ಅಂತ ಗೊತ್ತಿಲ್ಲ. ಸ್ಟೋರಿಯಲ್ಲಿ ಮಲೇಷಿಯನ್ ಬ್ರೀಡ್ ಡಾಗ್ಸ್ ಅಂತ ಹೇಳಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಈ ಮೂವಿಯಲ್ಲಿ ಕೊಟ್ಟಿರುವಂತಹ ಮೆಸೇಜ್ ಏನಿದೆ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಒನ್ ಅಂಡ್ ಮೀನಿಂಗ್ಫುಲ್ ಒನ್ ಅಂತ ಹೇಳ್ಬೋದು. ಸೊ ದ ಮೆಸೇಜ್ ಇಸ್ ಲೈಕ್ ದಿಸ್: ದೇರ್ ಈಸ್ ಅ ಥಿನ್ ಲೈನ್ ಬಿಟ್ವೀನ್ ದ ಪ್ರೊಟೆಕ್ಷನ್ ಅಂಡ್ ರಿಸ್ಟ್ರಿಕ್ಷನ್ ಅಂತ ಹೇಳಿ. ನಾವು ಯಾವಾಗ್ಲೂ ಒಬ್ಬರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೊರಡ್ತೀವಿ. ಪ್ರೊಟೆಕ್ಷನ್ ಮಾಡ್ತಾ ಪ್ರೊಟೆಕ್ಷನ್ ಅತಿಯಾದಾಗ ಅದು ರಿಸ್ಟ್ರಿಕ್ಷನ್ ಆಗ್ತದೆ ಅವ್ರಿಗೆ. ಆ ಒಂದು ಪ್ರೊಟೆಕ್ಷನ್ ಇಂದ ಅವ್ರಿಗೆ ಹೊರಗಡೆ ಬರ್ಲಿಕ್ಕೂ ಆಗೋದಿಲ್ಲ. ನಮ್ಗೆ ಅವ್ರನ್ನ ಪ್ರೊಟೆಕ್ಷನ್ ಮಾಡ್ತಾನೆ ಇದೀವಿ ಲೈಫ್ ಟೈಮ್ ಫುಲ್ ಅಂತ ನಮಗೂ ಅನಿಸ್ತಾ ಇರ್ತದೆ. ಸೊ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂತ ನಮ್ಗೆ. ಸೊ ಅವ್ರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೂ ಆಗೋದಿಲ್ಲ. ಆ ಒಂದು ಥೀಮ್ ಅನ್ನ ಇಟ್ಕೊಂಡು ಕಂಪ್ಲೀಟ್ ಆದಂತಹ ಮೂವಿಯನ್ನ ಮಾಡಿದ್ದಾರೆ. ನೀವೇನಾದ್ರೂ ಮೂವಿಯನ್ನ ವಾಚ್ ಮಾಡೋದಿದ್ರೆ, if you want to watch this movie, just go to Netflix or Jio Hotstar, whatever platform it is available, just watch the movie Echo. ಈ ಎಕೋ ಮೂವಿಯನ್ನ ನೋಡುವಾಗ ಈ ಒಂದು ಮೆಸೇಜ್ ಅನ್ನ ಗಮನದಲ್ಲಿ ಇಟ್ಕೊಳ್ಳಿ. ದೇರ್ ಇಸ್ ಅ ಥಿನ್ ಲೈನ್ ಬಿಟ್ವೀನ್ ಪ್ರೊಟೆಕ್ಷನ್ ಅಂಡ್ ರಿಸ್ಟ್ರಿಕ್ಷನ್.